ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಕಾರು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಎಲ್ಲಿ ಗೊತ್ತಾ? ಚಿಕ್ಕಮಗಳೂರಿನ ಶಿಕಾರಿಪುರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರೋದು. ಈ ಕಾರಿನಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ PA ಸಂಚಾರವನ್ನ ಮಾಡ್ತಾ ಇದ್ರಂತೆ. ವಿಜಯೇಂದ್ರ ಅವರು ತಮ್ಮ ಪರ್ಸನಲ್ ಕಾರ್ನಲ್ಲಿ ಹೋಗ್ತಾ ಇದ್ರು. ಪರ್ಸನಲ್ ಕಾರ್ನ ಹಿಂದೆ ವಿಜಯೇಂದ್ರ ಅವರ PA ಕಾರ್ ಹೋಗ್ತಾ ಇತ್ತು. ಆ ಕಾರು ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮಾಹಿತಿ. ಬಿಜೆಪಿ ಪಕ್ಷದ ವತಿಯಿಂದ ಅಧ್ಯಕ್ಷರಿಗೆ ಮೀಸಲಿರುವಂತಹ ಕಾರು. ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರಂತೆ. ನೋಡಿ, ಇದೇ ಕಾರು ಬ್ಯಾಕ್ ಸೈಡ್ ಫುಲ್ಲು ನಜ್ಜುಗುಜ್ಜಾಗ್ಬಿಟ್ಟಿದೆ ನೋಡಿ. ಹಿಂದ್ಗಡೆಯಿಂದ ಬಂದು ಗುದ್ದಿರೋದು ಇದು. ಬಿಜೆಪಿ ಪಕ್ಷದ ವತಿಯಿಂದ ಅಧ್ಯಕ್ಷರಿಗೆ ಮೀಸಲಿರುವಂತಹ ಕಾರ್ ಇದು. ಆದರೆ ಈ ಕಾರ್ನಲ್ಲಿ ವಿಜಯೇಂದ್ರ ಅವರು ಪ್ರಯಾಣವನ್ನು ಮಾಡ್ತಾ ಇರಲಿಲ್ಲ, ಬದಲಾಗಿ ಅವರು PA ಪ್ರಯಾಣವನ್ನು ಮಾಡ್ತಾ ಇದ್ರಂತೆ. ವಿಜಯೇಂದ್ರ ಅವರು ಅವರ ಪರ್ಸ್ನಲ್ ಕಾರು ಮುಂದ್ಗಡೆ ಹೋಗ್ತಾ ಇತ್ತು, ಆ ಪರ್ಸ್ನಲ್ ಕಾರಲ್ಲಿ ಹೋಗ್ತಾ ಇದ್ರಂತೆ. ಸೊ ತಮ್ಮ ಹಿಂದೆ ಹೋಗ್ತಾ ಇದ್ದಂತಹ PA ಕಾರು, ಈ BJP ಕಡೆ ವತಿಯಿಂದ ಇರುವಂಥ ಪಕ್ಷದ ವತಿಯಿಂದ ನೀಡಿರುವಂಥ ಕಾರ್ ಇದೆಯಲ್ಲ, ಆ ಕಾರ್ನಲ್ಲಿ PA ಡ್ರೈವರ್ ಎಲ್ಲ ಹೋಗ್ತಾ ಇದ್ರಂತೆ. ಹಿಂದ್ಗಡೆಯಿಂದ ಲಾರಿ ಬಂದು ಗುದ್ದುಬಿಟ್ಟಿದೆ. ಆ ಲಾರಿ ಗುದ್ದಿದ ರಭಸಕ್ಕೆ ಹಿಂದ್ಗಡೆ ಗಾಡಿ ನೋಡಿ ಎಲ್ಲ ಕಂಪ್ಲೀಟಾಗಿ ನಜ್ಜುಗುಜ್ಜಾಗ್ಬಿಟ್ಟಿದೆ. ಆದರೆ ಕಾರ್ನಲ್ಲಿದ್ದಂಥ PAಗಾಗಲಿ ಅಥವಾ ಡ್ರೈವರ್ಗಾಗಲಿ ಯಾವುದೇ ರೀತಿಯಾದಂತಹ ಏನು ಅತಿ ದೊಡ್ಡ ಗಾಯ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದರು. ಜೊತೆಗೆ ಆ ಲಾರಿ ಡ್ರೈವರನ್ನು ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರಂತೆ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಎಷ್ಟೊತ್ತಿಗಾಯ್ತು ಇದು? ಜೊತೆಗೆ ಯಾರಿಗೇನು ಆಗಿಲ್ಲ ಅಂತ ಅನ್ಕೋತೀನಿ ಅಲ್ಲ? ರಾಘವೇಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ ನಿಮಗೆ? ಆಕ್ಸಿಡೆಂಟ್ ಎಷ್ಟೊತ್ತಿಗಾಯ್ತು? ಜೊತೆಗೆ ಈ ಕಾರ್ನಲ್ಲಿದ್ದವ್ರಿಗೆ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಅನ್ಕೊಳ್ತೀನಿ. ಸೇಫ್ ಆಗಿದ್ದಾರಾ ಅಂತ? ಖಂಡಿತವಾಗಿ ಶರತ್, ನಿನ್ನೆ ವಿಜಯೇಂದ್ರ ಅವರು ಚಿಕ್ಕಮಗಳೂರು ಪ್ರವಾಸವನ್ನ ಕೈಗೊಂಡಿದ್ದು. ಅಲ್ಲೊಂದು ಸಮಾವೇಶವನ್ನ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಕಾರು ಮುಂದೆಗಡೆ ಹೋಗುತ್ತೆ. ಅವರ ಬೆಂಗಾವಲು ವಾಹನ ಅಂತಂದ್ರೆ ಅವರ ಮೀಡಿಯಾ ವಾಹನ ಅಂತ ಏನಿರ್ತದೆ, ಆ ವಾಹನಕ್ಕೆ ಹಿಂದೆಗಡೆಯಿಂದ ಬಂದಿರ್ತಕ್ಕಂಥ ಲಾರಿ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಅದರಲ್ಲಿ ವಿಜಯೇಂದ್ರ ಫೋಟೋಗ್ರಾಫರ್ PA ಸೇರಿದಂತೆ ಸುಮಾರು 4 ಮಂದಿ ಆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಅದೃಷ್ಟವಶ ಯಾರಿಗೂ ಸಹ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಕಾರ್ನ ಸಂಪೂರ್ಣವಾಗಿ ಜಖಂಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಲಾರಿ ಚಾಲಕರನ್ನ ವಶಕ್ಕೆ ಪಡೆದು ಇದೀಗ ಶಿವಮೊಗ್ಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ಹೊತ್ತು ಬರ್ಬೇಕಾದ ಸಂದರ್ಭದಲ್ಲಿ ಲಾರಿ ಓವರ್ಟೇಕ್ ಮಾಡಿ ಕಾರ್ಗೆ ಹೊಡೆದಿರ್ತಕ್ಕಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.